ಈ ವಾರದಲ್ಲಿ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದ್ರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು. ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ಕುಂಭ ರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ. ರಾಹು ಬಂದು ಕುಂಭ ರಾಶಿಲಿದ್ದಾನೆ. ರಾಹು ಗ್ರಹನೂ ಕೂಡ ಒಂದು ಕುಂಭ ರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆ ಬುದ್ಧಿ ಬರೋದ್ರಿಂದ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹ ರಾಶಿಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ. ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ. ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶರಾಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ. ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು. ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೋಟ್ಯಾಧೀಶರಾಗ್ತಾರೆ. ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತಾರೆ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ, ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶರಾಗ್ತಾರೆ. ಆದರೆ ಕೋಟ್ಯಾಧೀಶರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಇರೋ ಥರ ನೋಡ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಅಪಾರವಾದ ಕೀರ್ತಿ ಐಶ್ವರ್ಯ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ. ಕನ್ಯಾ ರಾಶಿಯವ್ರು ಹೋಗ್ಬೇಕಾಗಿರೋದು ಗೊಮ್ಮಟೇಶ್ವರ ಟೆಂಪಲ್ 100% ಶಾಣ್ಮಲ್ಗೋಡಿರುವಂಥ ಗೊಮ್ಮಟೇಶ್ವರ ಟೆಂಪಲ್ಗೆ ಮಿಸ್ ಮಾಡಬೇಡಿ. ನಾನು ಕೂಡ ಹೋಗಬೇಕು ಅಂತಿದ್ದೀನಿ. ಕನ್ಯಾ ರಾಶಿಯವರು ಜಾಸ್ತಿ ಕರ್ನಾಟಕದಲ್ಲಿ ಗೊಮ್ಮಟೇಶ್ವರ ಟೆಂಪಲ್ಗೆ ಹೋಗಿ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಗೊಮ್ಮಟೇಶ್ವರ ಟೆಂಪಲ್ಲಿ ವಿಪರೀತ ರಾಜಯೋಗ. ಅದು ಮೆಟ್ಲತ್ತಿಗೆ ಹೋಗಿ ನೀವು ಭಾಳ ವೈಬ್ರೇಷನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಗೊಮ್ಮಟೇಶ್ವರ ಟೆಂಪಲ್ ಅಟೆಂಡ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಬರುತ್ತೆ. ಕನ್ಯಾ ರಾಶಿಯವರು ಯಾರೆಲ್ಲ ಕಷ್ಟದಲ್ಲಿದ್ದರೋ ಅವರೆಲ್ಲ ಹೋಗಿ. ಆದರೆ ಕನ್ಯಾ ರಾಶಿಯವ್ರಿಗೆ ಏನಪ್ಪ ಅಂದರೆ ಈ ವಾರದಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಕೂಡ ಕೊಡ್ತಾನೆ. ಆದರೆ ಶನಿ ದೃಷ್ಟಿ ರಾಶಿ ಮೇಲೆ ಬಿಡೋದು ಆಕ್ಸಿಡೆಂಟ್ ಆಗುತ್ತೆ ಮತ್ತು ಜಗಳ ಆಗುತ್ತೆ. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಕನ್ಯಾ ರಾಶಿಯವ್ರಿಗೆ. ಆದರೂ ಮಾತಾಡೋದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ. ಆದರೆ ತುಂಬ ವೈಬ್ರೇಷನ್ನು. ಬುಧಗ್ರಹ ರಾಶಿಗೆ 2ನೇ ಮನೆಯಿಂದ ಹೊಸ ಕೆಲಸ ಸ್ಟಾರ್ಟ್ ಆಗುತ್ತೆ. ಹೊಸ ಕೆಲಸ ಸ್ಟಾರ್ಟ್ ಆಗುತ್ತೆ. ಹೊಸ ಪರಿಚಯ ಆಗುತ್ತೆ. ಮತ್ತು ದುಡ್ಡು ಕಾಸು ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ಅಕಸ್ಮಾತ್ವಾದ ದುಡ್ಡು ಬರುತ್ತೆ ಬ್ಯಾಂಕ್ ಬ್ಯಾಲೆನ್ಸು. ಆ ಥರ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಯಾವ್ದಾದ್ರು ನಿಮ್ಮ ಕೆಲಸಗಳು ಮಾಡ್ತಾರೆ, ನಿಮ್ಮ ದುಡ್ಡು ಜಾಸ್ತಿ ಬರುತ್ತೆ. ಹಾಗಾಗಿ ತುಂಬ ಇಂಪ್ರೂವ್ಮೆಂಟನ್ನು ಕನ್ಯಾ ರಾಶಿಯಲ್ಲಿ ಕಾಣುತ್ತೆ. ಗುರು ಎಂದಿನಂತೆ ಲಾಭ ಸ್ಥಾನದಲ್ಲಿದ್ದಾನೆ. ತಾಯಿ ಸುಖ ಭೂಮಿ ಸುಖ ಎರಡೂ ಕೂಡ ಸಿಗುತ್ತೆ. ತಾಯಿನ ಪ್ರೀತಿಸೋರಿಗೆ ತಾಯಿ ಸುಖ ಸಿಗುತ್ತೆ, ತಾಯಿ ಸಂತೋಷ ಸಿಗುತ್ತೆ, ತಾಯಿ ಗೌರವ ಸಿಗುತ್ತೆ. ಅದೇ ರೀತಿಯಲ್ಲಿ ಗುರು ಗ್ರಹ ವ್ಯಯಸ್ಥಾನದಲ್ಲಿದ್ದಾನೆ. ದಕ್ಷಿಣಾಮೂರ್ತಿನ ಅತಿ ಹೆಚ್ಚು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯತ್ತೆ. ದಕ್ಷಿಣಾಮೂರ್ತಿನ ಅತಿ ಹೆಚ್ಚು ಪ್ರಾರ್ಥಿಸಿದಾಗ ನಿಮ್ಗೆ ಯೋಗವನ್ನು ಕೊಡ್ತಾನೆ. ಕುಜಗ್ರಹನೂ ಕೂಡ ನಿಮಗೆ ಲೈಫಲ್ಲಿ ಕುಜನೂ ಶುಕ್ರನೂ ಸೂರ್ಯನೂ ಕೂಡ 3ನೇ ಮಲ್ಲಿದ್ದಾರೆ. ಅದು ತುಂಬ ಪಾಸಿಟಿವ್. ಸೂರ್ಯನು ಕೂಡ 3ನೇ ಮಲ್ಲಿದ್ದಾರೆ. ತುಂಬ ಪಾಸಿಟಿವ್ನ ಕೊಡ್ತಾನೆ. ಸೂರ್ಯಗ್ರಹದಿಂದ ನೀವು ಲಾಭವನ್ನು ಪಡ್ಕೋಬೋದು. ಸೂರ್ಯ ವ್ಯಯಾಧಿಪತಿಯಾಗಿ ನಿಮಗೆ ಸುಖ ಸ್ಥಾನದಲ್ಲಿ ಅಂದರೆ ಬಹಳ ವೈಬ್ರೇಷನ್ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೊಡ್ತಾನೆ. ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಕನ್ಯಾ ರಾಶಿಯವರಿಗೆ ಸಿಕ್ಕಾಪಟ್ಟೆ ಶತ್ರುಗಳಿರ್ತಾರೆ. ಅದು ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ನಿಮಗೆ ಶತ್ರುಗಳು ನಿಮಗೆ ತುಂಬ ಒಂದಲ್ಲ ಒಂದು ಸಮಸ್ಯೆ ಕೊಡ್ತಾಯಿದ್ದಾನೆ. ಅದು ದುಡ್ಡು ಕಾಸಿಗೆ ಏನು ತೊಂದರೆ ಆಗೋಲ್ಲ. ಶತ್ರುಗಳಿಂದ ನಿಮಗೆ ತುಂಬ ನೋವು ದುಃಖಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರುತ್ತೆ. ಶತ್ರುಗೋಸ್ಕರ ನೀವು ಕಮ್ಮಿ ಮಾಡಬೇಕಂದ್ರೆ 100%
ನಿಮ್ಮ ಲೈಫಲ್ಲಿ ಮುರುಗನ್ ಟೆಂಪಲ್ಗೆ ಹೋಗಿ, ಅದೇ ಥರ ವಿಷ್ಣು ಟೆಂಪಲ್ ದರ್ಶನ ಮಾಡಿ ನೋಡಿ. ನಿಮಗೆ ಶತ್ರುಗಳು ತನ್ನಂತಾನೇ ಕಮ್ಮಿ ಆಗ್ತಾರೆ. ಏನೂ ಹೋಗದೆ ಇಲ್ಲದಿದ್ರಿಗೆ ತುಂಬ ಪ್ರಾಬ್ಲಮ್. ತಲೆಯಲ್ಲಿ ಡೈಲಿ ಎಣ್ಣೆ ಹಾಕಿ ಮಲಗಿ, ತಲೆಗೆ ಎಣ್ಣೆ ಹಾಕಿ ಮಲಗಿ. ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ತಲೆಗೆ ಎಣ್ಣೆ ಹಾಕಿ ಮಲಗೋಕ್ಕೆ ಸ್ಟಾರ್ಟ್ ಆದರೆ ಬೆಳಗ್ಗೆ ಸ್ನಾನ ಮಾಡಿ ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ, ತುಂಬ ಪಾರಾಗ್ತೀರ. ಕನ್ಯಾ ರಾಶಿಯವರಿಗಂತೂ ವಿಪರೀತ ರಾಜಯೋಗ, ಎಲ್ಲ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡ್ತಾನೆ. ಕನ್ಯಾ ರಾಶಿದಿರೋಂಥ ಫಲಗಳನ್ನ ನೀವು ಬೆನಿಫಿಟಾಗಿ ಮಾಡ್ಕೊಳ್ಳಿ. ಕನ್ಯಾ ರಾಶಿ ಇರೋಂಥ ಯೋಗವನ್ನು ನೀವು ಲಾಭ ಮಾಡ್ಕೊಳ್ಳಿ. ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳಬೇಡಿ. ನಿಮ್ಮ ಲಾಭದಿಂದ ನೀವು ಅಂಥ ಐಶ್ವರ್ಯನ ನೀವು ಕೊಡ್ಬೋದು. ಯಾಕಂದರೆ ಆ ಯೋಗವನ್ನು ಕೊಡ್ತಾ ಇರೋದ್ರಿಂದಲೇ ನೀವು ಬೆನಿಫಿಟ್ ಮೇಲೆ ಬೆನಿಫಿಟ್ ಮಾಡ್ಕೊಳ್ಳಿ. ಅಪಾರವಾದ ಕೀರ್ತಿ ಐಶ್ವರ್ಯವನ್ನು ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಥ ಯೋಗವನ್ನು ಮಿಸ್ ಮಾಡ್ಕೋಬೇಡಿ. ಆದರೆ ನಾನು ಹೇಳಿದಂಥ ಟೆಂಪಲ್ ಅಟೆಂಡ್ ಮಾಡಿ, ನಿಮಗೆ ಎಲ್ಲ ರೀತಿಯಲ್ಲಿ ಐಶ್ವರ್ಯನ ಕೊಡ್ತಾನೆ. ಕನ್ಯಾ ರಾಶಿಯವರಿಗಂತೂ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.